ದೇವರನ್ನ ನೋಡಿ ಮನುಷ್ಯರಿಂದ ಜೀವದಿಂದಿರಲು ಸಾಧ್ಯವಿಲ್ಲ. ಅದುವೇ ನಿಯಮ. ಆದರೆ ದೇವರು ಹೇಳುತ್ತಾರೆ, ನೀನು ದಾಹದಿಂದ ನನ್ನ ಹುಡುಕಿದೆಯಲ್ಲ, ನನ್ನನ್ನು ನಿನಗೆ ಪ್ರಕಟಿಸುವೆನು. ನಾನು ಹಾದು ಹೋಗುವಾಗ ನನ್ನ ಹಿಂಭಾಗವನ್ನು ನೋಡುತ್ತೀಯ. ಅವನ ಇಷ್ಟವನ್ನು ದೇವರು ನೆರವೇರಿಸುತ್ತಾರೆ. ಅದು ಹಳೆ ಒಡಂಬಡಿಕೆ ಕಾಲದಲ್ಲಿ ಕರ್ತನಾದ ದೇವರು, ಯೆಹೋವ ದೇವರು ಅವರನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ವೇದವು ಹೇಳುತ್ತದೆ, ದೇವರು ತನ್ನ ಮಹಿಮೆಯನ್ನ ತ್ಯಜಿಸಿ, ಏಸು ತನ್ನ ಮಹಿಮೆಯನ್ನ ತ್ಯಜಿಸಿ ನಮ್ಮ ಹಾಗೆ ಸಾಧಾರಣ ಮನುಷ್ಯನಾಗಿ ಬಂದನು. ಏಸು ಆ ಪರಲೋಕದ ಮಹಿಮೆಯಿಂದ ಇಳಿದು ಬಂದಿದ್ದರೆ ಒಬ್ಬರು ಪಕ್ಕದಲ್ಲಿ ಕೂಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ವೇದವು ಹೇಳುತ್ತದೆ, ಏಸು ತನ್ನ ಪರಲೋಕದ ಮಹಿಮೆಯನ್ನ ತ್ಯಜಿಸಿ ಸಾಧಾರಣ ಮನುಷ್ಯನಾಗಿ ಲೋಕದಲ್ಲಿ ಬಂದು ಮನುಷ್ಯರಿಗೆ ತನ್ನನ್ನ ಪ್ರಕಟಪಡಿಸಿದನು. ಆದ್ದರಿಂದಲೇ ಅವರನ್ನು ನೋಡಲಿಕ್ಕೆ ಆಯಿತು. ಆದುದರಿಂದಲೇ ಈ ದಿನ ಏಸುವನ್ನು ನಾವು ದರ್ಶಿಸಲಿಕ್ಕೆ ಸಾಧ್ಯ. ಏಸುವೇ ಆ ಪರಲೋಕ ದೇವರ ನಮಗೆ ಪ್ರಕಟಪಡಿಸುವಂತವರು, ಆ ಪರಿಶುದ್ಧ ದೇವರನ್ನ ಪ್ರಕಟಪಡಿಸುವಂತವರು, ಆ ತಂದೆಯಾಗಿರುವ ದೇವರನ್ನ ಪ್ರಕಟಪಡಿಸುವಂತವರು. ಆ ಕುಮಾರನ ಮೂಲಕವಾಗಿ ನಾವು ದೇವರನ್ನ ದರ್ಶಿಸಬಹುದು, ಏಸುವನ್ನ ದರ್ಶಿಸಬಹುದು. ನೀವು ಹುಡುಕಿರಿ, ಏಸುವಿನ ಮುಖವನ್ನು ನೋಡಬಹುದು.